ಕಾಣ್ತಾ ಇದ್ದಾರೆ. ಮೊದಲ ಚೆಂಡು ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದ್ದಾರೆ. ಬಿಗ್ ಮ್ಯಾಕ್ಸಿಮಮ್ ಶಾಟ್ 6 ಷಟ್ಕ 6 ಓಟಗಳು ಕೂಡ. MVK ವಾರಿಯರ್ಸ್ ಪರವಾಗಿ ಮೊದಲ ದಾಳಿಗೆ ಮಹಾದೇವ ಸ್ವಾಮಿ ಎದುರಿಸಿದ ರಂಬೇಕಾ ಚೆಂಡಿಗೆ ಭರ್ಜರಿ ಒಂದು 6 ಅನ್ನ ದಾಖಲಿಸಿಕೊಳ್ತಾ ಇದ್ದಾರೆ. ಮುದಸ್ಸಿರಲ್ಲಿ 6ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಂಥ ಬೌಲರ್. ಎರಡನೇ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ತನ್ಮುಖವಾಗಿ ಬಿಗ್ 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 ಬಾಲ್ ಮ್ಯಾಕ್ಸಿಮಮ್ ಶಾಟ್. ಇಲ್ಲಿ ಬ್ಯಾಕ್ ಟು ಬ್ಯಾಕ್ 6 ಅನ್ನ ಮಹಾದೇವ ಸ್ವಾಮಿ ದಾಖಲಿಸ್ತಾ ಇದ್ದಾರೆ. ಪರ್ಫೆಕ್ಟ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ MVK ವಾರಿಯರ್ಸ್ ಪರವಾಗಿ. ಮಲ್ಲಿಕರರ ನೇತೃತ್ವದ ತಂಡವು ಕೂಡ ಮಾಲಕತ್ವದ ತಂಡವು ಕೂಡ ಯಶಸ್ವಿ ಹಾದಿಯನ್ನು ಪಡೀತಾ ಇದೆ. ಮೊದಲ ಓವರ್ನ 2 ಚೆಂಡುಗಳಲ್ಲಿ MH ಕಿಂಗ್ಸ್ ನ ಬೌಲರ್ಸ್ ಗಳಿಗೆ ಮೊದಲ ದಂಡನೆಯ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಮೂರನೇ ಸೆತ ಇಲ್ಲಿ ವೈಡ್ ಬಾಲ್ ಅತಿಕ್ರಮಗಳ ಸೂಚನೆ ಬರ್ತಾ ಇದೆ. ಮೂರನೇ ಚೆಂಡಿನ ಹಾದಿಯಲ್ಲಿ ಎಕ್ಸ್ಟ್ರಾಸ್ಗೆ ಮೊದಸರಿಲ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಮತ್ತೆ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಬೆರೋಸಿನ ಹಾದಿಯನ್ನು ಪಡ್ಕೊಳ್ತಾ ಇದ್ದಾರೆ. ಓಟಗಳಿಗೆ ಉಚಿತದ ಮುಖೇನವಾಗಿ ಅವಕಾಶಗಳು ಕೂಡ. ಹದಿನಾಲ್ಕರಲ್ಲಿ ಪಂದ್ಯಾಟ 30 ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮಹಾದೇವ ಸ್ವಾಮಿ ಫ್ರಮ್ ನಂಜನಗೂಡು. ಎದುರಿಸಿರ್ತಕ್ಕಂಥ ಮೂರನೇ ಚೆಂಡಿನ ಹಾದಿಯಲ್ಲಿ ಅವಳಿ ಓಟಗಳು ಸದ್ಯದ ಹಂತದಲ್ಲಿ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಚುರುಕಿನ ಒಂದು ರನ್ನಿಂಗ್ ಬಿಡುವಿನ ಮುಂದುವರಿಸಿದ್ರು. ತಂಡದ ಒಟ್ಟುವಾರಿ ಮೊತ್ತ 16ಕ್ಕೆ ತಲುಪ್ತಾ ಇದೆ. ಭಗೀರಥ ಪ್ರೀಮಿಯರ್ ಲೀಗ್ ನ ಹಾದಿಯಲ್ಲಿ ಒಂದು ತಂಡ ತಮ್ಮ ತವರು ನೆಲೆಯ ತಂಡವನ್ನು ಕಟ್ಟುವ ಮುಖೇನವಾಗಿ ಕ್ರೀಡಾ ಸ್ಫೂರ್ತಿಯನ್ನು ಮೆರೆಯುವ ಮುಖೇನವಾಗಿ ಕ್ರಿಕೆಟ್ ಆಡುವಂತ ಒಂದು ಉದ್ದೇಶಕ್ಕಾಗಿ ತಮ್ಮ ತವರು ನೆಲೆಯ ತಂಡವನ್ನು ಕಟ್ಟಿಕೊಂಡು ಭಗೀರಥ ಪ್ರೀಮಿಯರ್ ಲೀಗ್ ನಲ್ಲಿ ಭಾಗವಹಿಸಿರ್ತಕ್ಕಂಥ GRCC ತಂಡದ ಮಾಲೀಕರಿಗೆ ವೇದಿಕೆ ಮೇಲ್ಭಾಗದಲ್ಲಿ ಒಂದು ಕಿರು ಸನ್ಮಾನದ ಕಾರ್ಯಕ್ರಮ ನಿರ್ವಹಿಸಿಕೊಡ್ತಾ ಇದ್ದಾರೆ ಶ್ರೀಯುತರು ಚೇತನ್. ಈ ಸನ್ಮಾನವನ್ನು ಸ್ವೀಕರಿಸಿಕೊಳ್ಳಿ. ಇವಾಗ ಹೊಸ ಬ್ಯಾಟರ್ ಚೇತನ್ 16ಕ್ಕೆ ಮೊದಲ ವಿಕೆಟ್ಸ್ ಬ್ರೇಕ್ ಥ್ರೂ ಅನ್ನು ಪಡ್ಕೊಳ್ತಾ ಇದ್ದಾರೆ ಮುದಸ್ಸಿರ್. ಇದು 4ನೇ ಚೆಂಡಿನಲ್ಲಿ ಪ್ರಮುಖ ವಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸ್ವಾಮಿ ವಾಪಸ್ ಸಾತಿ ಚೇತನ್ ಇವಾಗ ಹೊಸ ರೂಪದಲ್ಲಿ ಅಂಕಣದ ಭಾಗದಲ್ಲಿ ಸ್ಟ್ರೈಕರ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 5ನೇ ಚೆಂಡನ್ನು ಎದುರಿಸಬೇಕಾಗ್ತದೆ. ಬಹಳ ಉತ್ತಮವಾದ ಎಸೆತವನ್ನು ದಾಖಲಿಸಿದ್ರು. 5ನೇ ಚೆಂಡಿಗೆ ಓಟುಗಳಿಗೆ ಮುದಸ್ಸಿರ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಇಲ್ಲಿ ಮೊದಲ ಓವರ್ನ ಕೊನೆಯೊಂದು ಚೆಂಡು ಬಾಕಿ ಉಳಿತಾ ಇದೆ. 4 ಓವರ್ಗಳ ಪಂದ್ಯಾಟ, ಎದುರು ಬದಿರಿನ ಪೈಪೋಟಿಯ ಪಂದ್ಯಾಟ, ಅಗ್ರಸ್ಥಾನಕ್ಕಾಗಿ ಹೋರಾಟದ ಪಂದ್ಯಾಟ. ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ವೈಡ್ ಬಾಲ್ ಎಕ್ಸ್ಟ್ರಾಸ್ಗೆ ಮತ್ತೆ ಮುದಸ್ಸಿರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 5 ಎಸೆತಗಳಲ್ಲಿ 17ರ ಲೆಕ್ಕಾಚಾರದಲ್ಲಿ ಅಂಕಪಟ್ಟಿಯಲ್ಲಿ ಮುಂದುವರಿಸಿಕೊಳ್ತಾ ಇದೆ. ಮೊದಲ ಓವರ್ನ ಕೊನೆಯ ಚೆಂಡು ಕೂಡ ಬಾಕಿ. ಬಹಳ ಉತ್ತಮವಾದ ಎಸೆತದ ಮುಖೇನವಾಗಿ ಇಲ್ಲಿ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಕೊನೆಯ ಚೆಂಡಿಗೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸಮೀಪವಾಗಿ ಆರಂಭಿಕ ಓವರ್ನಲ್ಲಿ ಘನತೆಯ ಮೊತ್ತವನ್ನು ದಾಖಲಿಸ್ತಾ ಇದ್ದಾರೆ. 17 ಓಟವನ್ನು ದಾಖಲಿಸ್ತಾ ಇದ್ದಾರೆ. 18 ಎಸೆತದ ಪಂದ್ಯಾಟ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಶೀಘ್ರದಲ್ಲಿ ಸಮಯಗಳ ವ್ಯರ್ಥವನ್ನು ಕಾಣುವಂತಿಲ್ಲ. ಪ್ರತಿ ಹಂತದಲ್ಲೂ ಕೂಡ ಚುರುಕಾಗಿ ಪಂದ್ಯಾಟವನ್ನು ಆಡಿ ಎಂಬ ಕರೆಯನ್ನು ನಾವು ನೀಡ್ತಾ ಇದ್ದೇವೆ. ಎಸ್ಗಾರಿಕೆ ಹಾದಿಯಲ್ಲಿ ಇವಾಗ ಮನೋಜ್ 2ನೇ ಓವರ್ನ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ.
ಸ್ಟ್ರೈಕರ್ ವಿಭಾಗದಲ್ಲಿ ಇವಾಗ ಸೂರಿ. ಪಂದ್ಯಾಟವನ್ನಾಡಿ ಬಹಳಷ್ಟು ಕ್ರೀಡಾ ಪ್ರೇಮಿಗಳು ಕೂಡ ಕ್ರಿಕೆಟ್ ಅಭಿಮಾನಿ ದೇವರುಗಳು ಪಂದ್ಯಾಟದ ವೀಕ್ಷಣೆಯಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಸುಂದರತೆ ಸತವನ್ನು ದಾಖಲಿಸ್ತಾ ಇದ್ದಾರೆ. ಕ್ಲೀನ್ ಬೌಲ್ಡ್ ಔಟ್. ಬೆರೋಸಿನ ಹಾದಿಯ ಬೀಸುವ ಪ್ರಯತ್ನದಲ್ಲಿ ಲೆಕ್ಕಾಚಾರದಲ್ಲಿ ಸೂರಿ ಪಂದ್ಯದ ವೀಕ್ಷಣೆಗಾಗಿ ವಾಪಸ್ ಹತ್ತಿರ ತೋರ್ಪಡಿಸ್ತಾ ಇದ್ದಾರೆ. ಮನೋಜ್ ಎಸ್ಸಿನ ಮೊದಲ ಚೆಂಡಿನಲ್ಲಿ ಬೌಲ್ಡ್ ಔಟ್ ರೂಪದಲ್ಲಿ ವಿಕೆಟ್ಸ್ ಅನ್ನ ಪಡ್ಕೊಂಡ್ರು. ಇಲ್ಲಿ 17ರ ಹಾದಿಯಲ್ಲಿ 2ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ MV ವಾರಿಯರ್ಸ್ ಆಟಗಾರರು. ಹೊಸ ಬ್ಯಾಟರ್ ಧನು, ಎಡಚಿ ಆಟಗಾರ ಧನು ಇವಾಗ ಸ್ಟ್ರೈಕರ್ ಅಲ್ಲಿ. ಮೊದಲ ಚೆಂಡಿಗೆ ಬ್ರೇಕ್ ಥ್ರೂ ಅನ್ನು ಮನೋಜ್ ಪಡ್ಕೊಳ್ತಾ ಇದ್ರೆ. 2ನೇ ಚೆಂಡು ಇವಾಗ ಧನುಗೆ ಸಿಗುವಂತ ಅನಿವಾರ್ಯತೆ. ತನ್ಮುಖೇನವಾಗಿಯೂ ಕೂಡ ಬಹಳ ಶೋತಮಯದ ಎಸೆತವನ್ನು ದಾಖಲಿಸ್ತಾ ಇದ್ರೆ. ಅಡ್ಡ ಬೀಸುವ ಪ್ರಯತ್ನ ಷಡಕ್ಷ ಕವಾಸ ಹಾದಿಯಲ್ಲಿ ಕೂಡ ಕ್ಷೇತ್ರ ರಕ್ಷಣೆ ಮುಂದುವರಿತಾ ಇದೆ. ಓಟಗಳಿಗೆ 2ನೇ ಚೆಂಡಿನಲ್ಲಿ ಕ್ಷೇತ್ರ ಪಾಲಕರ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸುಂದರತೆ ಎಸೆತವು ಕೂಡ ಬಹಳ ಸುತ್ತಮುತ್ತ ಹೊಡೆತ. ಕವಾಸ್ ಮೇಲ್ಭಾಗದಲ್ಲಿ ಸುಂದರತೆ ಹೊಡೆತವನ್ನು ದಾಖಲಿಸಿದ್ರೆ 1 ಬೌನ್ಸ್. ಕ್ಷೇತ್ರ ರಕ್ಷಣೆ ಮುಂದುವರಿತಾ ಇದೆ. ಇವಾಗ ಅವಳಿ ಓಟವನ್ನ ಧನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತವು ಕೂಡ 19ಕ್ಕೆ ತಲುಪ್ತಾ ಇದೆ. 2ನೇ ಓವರ್ನ ಎಸ್ಗಾರಿಕೆ ಮುಕ್ತಾಯಕ್ಕಾಗಿ 3 ಚೆಂಡುಗಳು ಕೂಡ ಬಾಕಿ ಉಳಿತಾ ಇದೆ. ಬಿರುಸಾಗಿ ಬೀಸುವ ಪ್ರಯತ್ನ, ಹೈ ಲೆಫ್ಟೆಡ್ ಆಗಿ ಹೊಡೆದಗಳು ಕಾಣ್ತಾ ಇದೆ. ಕ್ಯಾಚ್ ಪಡೆಯುವಂತ ಪ್ರಯತ್ನದ ಹಾದಿಯಲ್ಲಿ ಕ್ಯಾಚ್ ಕೈ ಸೇರ್ತಾ ಇಲ್ಲ. ಮುಖ್ಯವಾಗಿ ಬೌಂಡ್ರಿ. ಇಲ್ಲಿ 4 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಫೈನ್ ಲೆಗ್ ಹಾದಿಯ ಮೇಲ್ಭಾಗದಲ್ಲಿ ಬೌಂಡರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಕ್ಷೇತ್ರ ಪಾಲಕರು ಚೆಂಡನ್ನ ಪಡ್ಕೊಳ್ತಾ ಇಲ್ಲ. 4 ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಒಟ್ಟುವರಿ ಗಳಿಕೆಯು ಕೂಡ 23. 23 ಕಂಪ್ಲೀಟ್ ಸ್ಕೋರ್. 2 ವಿಕೆಟ್ ಅನ್ನು ಕಳ್ಕೊಂಡ್ರು ಕೂಡ ಹೋದಂತಲ್ಲಿ ಹೋರಾಟದ ಮೊತ್ತದ ಪ್ರಯತ್ನವನ್ನ ಕಂಡುಕೊಳ್ತಾ ಇದೆ MVK ವಾರಿಯರ್ಸ್. ರಿವರ್ಸ್ ಶಾಟ್ ದಾಖಲಿಸ್ತಾ ಇದ್ರೆ. ಇಲ್ಲಿ ರಿಸ್ಕಿ ಓಟಗಳ ಪೂರೈಕೆ, ನೇರ ಗುರಿಗಳನ್ನು ದಾಖಲಿಸುವ ಪ್ರಯತ್ನವನ್ನು ಕಂಡರೂ ಕೂಡ ಗುರಿಗಳು ಮುಂದುವರಿತಾ ಇಲ್ಲ. 1ರ ಬದಲಾಗಿ 2 ಓಟಗಳ ಸೇರ್ಪಡೆ. ಕಾಲ್ ಶತಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. 25 ಕಂಪ್ಲೀಟ್. MVK ವಾರಿಯರ್ಸ್ ಇಲ್ಲಿ 25ರ ಆಟವನ್ನು ಆಡುತ್ತಾ ಇದ್ದಾರೆ. ಕೊನೆಯ ಚೆಂಡು ಮನೋಜ್ ಓವರ್ನಲ್ಲಿ ಬಾಕಿ. ಬಹಳ ಸುತ್ತಮುತ್ತ ಎಸೆತ, ಡಾಟ್ ಬಾಲ್ ಸೇರ್ಪಡೆ. ಓಟಗಳ ಹಂತದಲ್ಲಿ ಅಂತಿಮ ಚೆಂಡಿಗೆ ಕಡಿವಾಣವನ್ನು ತೋರ್ಪಡಿಸ್ತಾ ಇದೆ. 12 ಚೆಂಡಿನ ಮುಕ್ತಾಯ. 25ಕ್ಕೆ 2. 25 ಲಾಸ್ ಆಫ್ ಇಂಪಾರ್ಟೆಂಟ್ 2 ವಿಕೆಟ್ಸ್. ಇನ್ನೂ ಕೂಡ 12 ಎಸೆತಗಳು ಮೊದಲ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ಬಹಳಷ್ಟು ಯಶಸ್ವಿ ಹಂತದಲ್ಲಿ 2ನೇ ದಿನವೂ ಕೂಡ ಭಗೀರಥ ಪ್ರೀಮಿಯರ್ ಲೀಗ್ 4ನೇ ಆವೃತ್ತಿಯಲ್ಲೂ ಕೂಡ ಬಹುತೇಕ ತಂಡಗಳು ಇವಾಗ ಅಂಕಣ ಭಾಗದಲ್ಲಿ ಅಗ್ರಸ್ಥಾನ, ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕಾಗಿ ಹೋರಾಟಗಳು ಮುಂದುವರಿತಾ ಇದೆ. ಎಸ್ಗಾರಿಕೆಯಲ್ಲಿ ಇವಾಗ ಸಕ್ಲೈನ್, ಮೈಟಿ ಸಕ್ಲೈನ್ ಅನ್ನ ಎಸ್ಗಾರಿಕೆ ಗುರುತಲ್ಲಿ ತೋರ್ಪಡಿಸಿಕೊಳ್ತಾ ಇದ್ದಾರೆ ಯಮಾಚ್ ಕಿಂಗ್ಸ್ ಆಟಗಾರರು.
ಚೆಂಡಿಗೆ ಬಹುತೇಕವಾಗಿ ಲೆಫ್ಟಿ ರೈಟಿ ಕಾಂಬಿನೇಷನ್ ಮುಖ್ಯವಾಗಿ ತಿರುವನ್ನು ನೀಡುವಂತ ಬೌಲರ್. ಇಲ್ಲಿ 3ನೇ ಓವರ್ಗಾಗಿ ಕ್ಷೇತ್ರ ಪಾಲಕರ ಕಂಪ್ಲೀಟ್ ಬದಲಾವಣೆ ತೋರ್ಪಡಿಸಿದ ಡೀಪ್ ಸ್ಕ್ವೇರ್ ಲೆಗ್. ವೈಡ್ ಇಸ್ ಲಾಂಗ್ ಆಫ್ ಮತ್ತು ಕವರ್ಸ್ ಈ ರೀತಿಯ ಕ್ಷೇತ್ರ ಕ್ಷಣ ಜಮಾವಣೆಯನ್ನು ಪಡ್ಕೊಳ್ತಾ ಇದೆ. ಷಡಕ್ಷ ಕವರ್ಸ್ ಥರ್ಡ್ ಮ್ಯಾನ್ ಈ ರೀತಿಯ ಕ್ಷೇತ್ರ ಕ್ಷಣ ಮುಂದುವರಿಕೆ ಹಂತದಲ್ಲಿ 3ನೇ ಓವರ್ ಮುಂದುವರಿಸಿಕೊಳ್ಳಿ. ಸಮಯ ವ್ಯರ್ಥವನ್ನು ಮಾಡಬೇಡಿ, ದಯವಿಟ್ಟು ಗಮನಿಸಿಕೊಳ್ಳಿ. ಬೇರೋಸಾಗಿ ಬೀಸೋದ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಹೈ ಲಿಫ್ಟೆಡ್ ಹೊಡೆತ ಕ್ಷೇತ್ರ ಪಾಲಕರ ಹಂಚಿನಲ್ಲಿ ಇವಾಗ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದರಲ್ಲಿ ಸಿಕ್ಸರ್ ಷಡ್ಕ ಆರೋಟದ ಸೇರ್ಪಡೆ. ಬೇರೋಸಾಗಿ ಒಂದು ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮೊದಲ ಚಡಿಗೆ ಭರ್ಜರಿ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಡು. ಭರ್ಜರಿ ಹೊಡೆತವನಲ್ಲಿ ಚೇತನ್ ದಾಖಲಿಸ್ತಾ ಇದ್ದಾನೆ. 31ಕ್ಕೆ ತಲುಪ್ತಾ ಇದೆ. ಇವಾಗ 2ನೇ ಚೆಂಡು ಕೂಡ ಔಟ್ ರಡ್ಜನ ಕಾಣ್ತಾ ಇದೆ. ಸಿಕ್ಸರ್ ಬಳಿಕ ಎಟ್ಟಿಗೆ ಎದುರಾಟನ ನೀಡ್ತಾ ಇದರಲ್ಲಿ ಹೊದರಿಯ ಪತನ. 3ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಹೊಸ ಬ್ಯಾಟರ್ ಕೂಡ ಅಂಕಣಕ್ಕೆ ಧಾವಿಸಬೇಕಾಗ್ತದೆ. ಹೊಸ ಬ್ಯಾಟರ್ ಇವಾಗ ಚಂದು ಅಂಕಣಕ್ಕೆ ಧಾವಿಸಿಕೊಳ್ತಾ ಇದ್ದಾರೆ. ಮೊದಲ ಸ್ಟ್ರೈಕರ್ನ ಪಡೆಯುವ ರೂಪದಲ್ಲಿ 3ನೇ ಓವರ್ನ 3ನೇ ಚೆಂಡನ್ನು ಎದುರಿಸಬೇಕಾಗ್ತದೆ. ಹೊಸ ದಾಂಡಿಗ ಬ್ಯಾಟರ್ ಚಂದು. ಸುಂದರತೆ ಎಸೆತ ಚೆಂಡಿಗೆ ತಿರುವನ್ನ ಪಡ್ಕೊಳ್ತಾ ಇದ್ದಾರೆ. ಓಟುಗಳಿಗೆ ಅವಕಾಶವನ್ನು ಸಗಲೇನೆ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯಾಗ್ತಾ ಇದೆ. ಸುಂದರತೆ ಎಸೆತವನ್ನು ಮುಂದುವರಿಸುವ ಪ್ರಯತ್ನಗಳು ಬಹಳಷ್ಟು ಉತ್ತಮವಾದ ಹ್ಯಾರ್ಕರ್ ಚೆಂಡನ್ನು ದಾಖಲಿಸ್ತಾ ಇದ್ದಾರೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಆಗಿ ಡಾಟ್ ಬಾಲ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಚೆಂಡು ಸಿಕ್ಸರ್, ಬಳಿಕ ವಿಕೆಟ್, ತದನಂತರವಾಗಿ 2 ಚೆಂಡು ಚುಕ್ಕಿಯನ್ನು ಕಾಣ್ತಾ ಇದೆ. 5ನೇ ಎಸೆತ ಲೋವರ್ ಫುಲ್ ಟಾಸ್ ಆಗಿ ಬೀಳ್ತಾ ಇದೆ. ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತೆ ಕಂಡುಕೊಳ್ತಾ ಇದೆ. ಇವಾಗ ಸೂಚನೆ ಬರ್ತಾ ಇದೆ. ಹೈಟ್ ನೋ ಬಾಲ್ ಚೆಕ್ ಮಾಡುವಂತ ಸೂಚನೆಗಳು. ಡಿಸಿಷನ್ ಇವಾಗ ಟಿವಿ ಅಂಪೈರ್ಸ್ ನ ಮೊರೆ ಸಾಗ್ತಾ ಇದೆ. ಎಸ್ ಇಲ್ಲ, ಡೆಲಿವರಿ ಇಲ್ಲಿ 4 ಓಟದ ಸೇರ್ಪಡೆ. ಬೌಂಡರಿ ಮುಖ್ಯವಾಗಿ 35ಕ್ಕೆ ತಲುಪ್ತಾ ಇದೆ. ಕೊನೆಯ ಚೆಂಡು ಕೂಡ ಬಾಕಿ. ಸುಂದರತೆ ನೆಗೆತದ ಚೆಂಡು, ಅಂತಿಮ ಚೆಂಡು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಹಾದಿಯಲ್ಲಿ ಮೊದಲ 18 ಚೆಂಡುಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಒಟ್ಟಾರೆಗಳಿಗೆ 35ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ MVK ವಾರಿಯರ್ಸ್. ಇನ್ನು ಕೂಡ ಇನ್ನಿಂಗ್ಸ್ ಅಲ್ಲಿ 6 ಚೆಂಡುಗಳ ಪಂದ್ಯಾಟ ಬಾಕಿ ಉಳಿತಾ ಇದೆ. ಅದೆಷ್ಟರ ಟಾರ್ಗೆಟ್ ಸಂಖ್ಯೆ ಎಮ್ಎಚ್ ಕಿಂಗ್ಸ್ ತಂಡಕ್ಕೆ ನೀಡುತ್ತೆ. MVK ವಾರಿಯರ್ಸ್ ಕಾದು ನೋಡಬೇಕಾಗ್ತದೆ. ಅಂತಿಮವರೆಗಾಗಿ ಎಸ್ಗಾರಿಕೆ ಭಾಗವನ್ನು ಪಡ್ಕೊಳ್ತಾ ಇದ್ದಾರೆ ಎಮ್ಎಚ್ ಕಿಂಗ್ಸ್ ನ ಪರವಾಗಿ ಬೌಲರ್ ನ್ಯೂ ಬೌಲರ್ ನೇಮ್ ಸುಪ್ರೀತ್. ಸುಪ್ರೀತ್ ಇವಾಗ ಎಸ್ಗಾರಿಕೆಯಲ್ಲಿ
ಸ್ಟ್ರೈಕರ್ನ ಪಡ್ಕೊಳ್ತಾ ಇದ್ದಾರೆ ಧನು ಎಡಚೆ ಆಟಗಾರ. ಇವಾಗ ಅಂತಿಮವರ ಮೊದಲ ಚೆಂಡನ್ನು ಎದುರಿಸಬೇಕಾಗ್ತದೆ. ಮೊದಲ ಸೆತ ಭರ್ಜರಿ ಫುಲ್ ಮಾಡುವಂತ ಪ್ರಯತ್ನ. ಡೀಪ್ ಲಾಂಗರ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬುಮ್ ಮ್ಯಾಕ್ಸಿಮಮ್ ಶಾಟ್ ಅಲ್ಲಿ ದಾಖಲಿಸ್ತಾ ಇದ್ದಾರೆ ಧನು. ದಾಡಿನಲ್ಲಿ ಚಿಮ್ಮಿರ್ತಕ್ಕಂತ ಪಂದ್ಯ ಕೂಡ ಎರಡನೇ ಸಿಕ್ಸರ್ ಕೂಡ ದಾಖಲಿಸ್ತಾ ಇದ್ದಾರೆ. ಭರ್ಜರಿ ಪ್ರಯತ್ನದ ಮುಖೇನವಾಗಿ ಇವಾಗ ತಂಡದ ಒಟ್ಟಾರೆ ಮೊತ್ತ 41ಕ್ಕೆ ತಲುಪ್ತಾ ಇದೆ. 41 ಕಂಪ್ಲೀಟ್ ಸ್ಕೋರ್. 5 ಎಸೆತ ಇನ್ನೂ ಕೂಡ ಬಾಕಿ. ಸುಪ್ರೀತ್ ಬಿಟ್ಟಿದ್ದಕ್ಕದ ಪೂರ್ಣಾಂತರದ ಚೆಂಡು ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ. ಇಲ್ಲಿ ಮತ್ತೆ ಆರೋಟವನ್ನು ದಾಖಲಿಸ್ತಾ ಇದ್ದಾರೆ. ಭರ್ಜರಿ ಪ್ರಯತ್ನಗಳ ಮುಂದೆ ಇಲ್ಲಿ ಸುಪ್ರೀತ್ ದಂಡನೆಗೆ ಒಳಗಾಗ್ತಾ ಇದ್ದಾರೆ. ದಂಡಿಸುವಂತ ಪ್ರಯತ್ನವನ್ನು ಕಂಡಿರ್ತಕ್ಕಂಥ ಧನು SSC 2 ಬಲಿಷ್ಠ ಸಿಕ್ಸರ್. ಅಂತಿಮವರ್ನ ಆರಂಭಿಕ 2 ಚೆಂಡಿಗೆ ದಾಖಲಿಸ್ತಾ ಇದ್ದಾರೆ. ಅರ್ಧ ಶತಕದ ಹೊಸ್ತಿನಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಇವಾಗ ತಂಡ MVK ವಾರಿಯರ್ಸ್. ಮಲ್ಲಿಕ್ರವರ ಮಾಲಕತ್ವದ ತಂಡ ಬಹಳ ಉತ್ತಮ ರೀತಿಯಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. 47 ಸ್ವಾಟ್ ಬಾಲ್ ಸೂಚನೆ ಬರ್ತಾ ಇದೆ. ಉಚಿತ ಓಟುಗಳ ಸೇರ್ಪಡೆ ಮುಖೇನವಾಗಿ ತಂಡದ ಒಟ್ಟುವಾರಿ ಮೊತ್ತವೂ ಕೂಡ 48. ಲೈನ್ ಅಂಡ್ ಲೆಂತ್ ಅನ್ನ ಕಳ್ಕೊಳ್ತಾ ಇದ್ದಾರೆ. ಬೇರೋಸಾಗಿ ಮತ್ತೆ ಬೀಸುವ ಪ್ರಯತ್ನಗಳು. ಫೈನ್ ಲೆಗ್ ಮೇಲ್ಭಾಗದಲ್ಲಿ ಚಲಿಸ್ತಾ ಇದ್ದಾರೆ. ಚೆಂಡು ಸೀಮಾರಕ್ಕೆ ಹೊರಭಾಗದಲ್ಲಿ ಭಗೀರಥ ಪ್ರೀಮಿಯರ್ ಲೀಗ್ನ ಮೊದಲ ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಹ್ಯಾಟ್ರಿಕ್ ಸಿಕ್ಸರ್ ಹೆಸರನ್ನ ಪಡ್ಕೊಳ್ತಾ ಇದ್ದಾರೆ MVK ಆಟಗಾರ ಧನು. ಎಡಚೆ ಆಟಗಾರ ಇಲ್ಲಿ ಭರ್ಜರಿ ಒಂದು ಪಂದ್ಯಾಟದ ಮುಖ್ಯವಾಗಿ ಹ್ಯಾಟ್ರಿಕ್ ಸಿಕ್ಸರ್ ನ ಹೆಸರನ್ನು ಪಡ್ಕೊಳ್ತಾ ಇದ್ದಾರೆ. ಅರ್ಧ ಶತಕದ ಪೂರೈಕೆಯು ಕೂಡ 54 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇನ್ನು ಕೂಡ 3 ಎಸೆತಗಳು ಬಾಕಿ. ಮತ್ತೆ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ದಂಡಿಸುವ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. 1 ಬೌನ್ಸ್. ಕ್ಷೇತ್ರ ರಕ್ಷಣೆ ಮುಂದುವರಿತಾ ಇದೆ. ಮಿಡ್ ವಿಕೆಟ್ ಹಾದಿಯಲ್ಲಿ 1-1 ಬದಲಾಗಿ 2 ಓಟವನ್ನು ಕೂಡ ಪೂರೈಸ್ತಾ ಇದ್ದಾರೆ. ಧನು ಮತ್ತು ಚಂದು ಬಹಳಷ್ಟು ರನ್ನಿಂಗ್ ಅನ್ನು ತೋರ್ಪಡಿಸ್ತಾ ಇದ್ದಾರೆ. ಅಂಕಗಳ ಭಾಗದಲ್ಲಿ ರಂದಾಣೆ ಪೂರೈಕೆ ಬಳಿಕ ಒಟ್ಟಾರೆ ಗಳಿಕೆ 56ಕ್ಕೆ ತಲುಪ್ತಾ ಇದೆ. ಕೊನೆಯ 2 ಚೆಂಡು ಬಾಕಿ. ಅಗ್ರಸ್ಥಾನದ ಹೋರಾಟ ಇಲ್ಲಿ ಗರಿಷ್ಠ ಮೊತ್ತಗಳು ಅಂಕಣ ಒಳಭಾಗದಲ್ಲಿ MVK ವಾರಿಯರ್ಸ್ ದಾಖಲಿಸ್ತಾ ಇದ್ದಾರೆ. ಈತ ನಡುವೆ ಕ್ಲೀನ್ ಬೌಲ್ಡ್ ಔಟ್. 5ನೇ ಚೆಂಡಿಗೆ ಬೌಲ್ಡ್ ಔಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ಸುಪ್ರೀತ್ ಇಲ್ಲಿ ವಿಕೆಟ್ಸ್ ಅನ್ನ ಪಡ್ಕೊಂಡ್ರು. 21 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಕೊನೆಯ 1 ಚೆಂಡು ಇಲ್ಲಿ ಬಾಕಿ ಉಳಿತಾ ಇದೆ. ಮಹೇಶ್ ಹೊಸ ದಾಂಡಿಗರ ರೂಪದಲ್ಲಿ ಮಹೇಶ್ ಅಂಕಣ ಒಳಭಾಗಕ್ಕೆ ಧಾವಿಸಿಕೊಳ್ತಾ ಇದ್ದಾರೆ. ಕೊನೆಯ ಚೆಂಡನ್ನು ಎದುರಿಸುವಂತಲ್ಲಿ ಮೊದಲ ಸ್ಟ್ರೈಕರ್ ಅಲ್ಲಿ ಮೊದಲ ಆಟಗಾರನಾಗಿ ಗುರುತನ್ನ ಪಡಿತಾ ಇದ್ದಾರೆ MVK ವಾರಿಯರ್ಸ್ ನ ಪರವಾಗಿ ಮಹೇಶ್. ಸುಪ್ರೀತ್ ಇವಾಗ ಅಂತಿಮ ಚೆಂಡಿನ ಅನಿವಾರ್ಯತೆಯನ್ನು ಮುಂದುವರಿಸಬೇಕಾಗ್ತದೆ. ಬಹಳಷ್ಟು ಉತ್ತಮ ಎಸೆತವನ್ನು ದಾಖಲಿಸಿದ್ರು. ಡಾಟ್ ಬಾಲ್. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 4 ಓವರ್ಗಳ ಬಳಿಕ 56 ಓಟವನ್ನು ದಾಖಲಿಸಿ 57ರ ಟಾರ್ಗೆಟ್ ಸಂಖ್ಯೆ ಎದುರಾಳಿ ತಂಡಕ್ಕೆ ನೀಡುತ್ತಾ ಇದ್ದಾರೆ MH ಕಿಂಗ್ಸ್. ಜಯಕ್ಕಾಗಿ 24 ಎಸೆತ 57ರ ಟಾರ್ಗೆಟ್ ಸಂಖ್ಯೆಯೂ ಕೂಡ
ಮುಂದಿನ ಪಂದ್ಯಾಟವನ್ನು ಆಡುತ್ತೆ ಸ್ಪಾಟನ್ ವಿರುದ್ಧವಾಗಿ ರಾಯಲ್ ಚಾಲೆಂಜರ್ಸ್ ಹೆಗಡೆ. ಎರಡು ತಂಡಗಳು ಕೂಡ ಮುಂದಿನ ಪಂದ್ಯಾಟದ ಸಿದ್ಧತೆಯಲ್ಲಿರಬೇಕು. ಮುಂದಿನ ಪಂದ್ಯದ ಟಾಸ್ ಅನ್ನು ಜಯಿಸಿದ ರಾಯಲ್ ಚಾಲೆಂಜರ್ಸ್ ಹೆಗಡೆ ಎಲೆಕ್ಟೆಡ್ ಟು ಬೌಲ್ ಫಸ್ಟ್. ಮುಂದಿನ ಪಂದ್ಯದ ಬ್ಯಾಟಿಂಗ್ ಸಿದ್ಧತೆಯಲ್ಲಿರಬೇಕು ಸ್ಪಾಟನ್. ಎಸ್ ಸ್ಪಾಟನ್ಸ್ ತಂಡ ಬ್ಯಾಟಿಂಗ್ ಸಿದ್ಧತೆಯಲ್ಲಿರಬೇಕಾಗ್ತದೆ. ಆದಷ್ಟು ಬೇಗ ನೋಡಿ ಫೀಲ್ಡ್ ಸೆಟ್ ಮಾಡಬೇಕು. MV ಕ್ಯಾಟ್ಗಾರು ಮೊದಲ ಬ್ಯಾಟರ್ಗಳ ಎಂಟ್ರನ್ನ ಪಡಿತಾ ಇದ್ದಾರೆ. ಆದಷ್ಟು ಬೇಗ ಇನ್ನಿಂಗ್ಸ್ ಅನ್ನು ಮುಗಿಸಿಕೊಡಿ. ಆರಂಭಿಕ ಬ್ಯಾಟರ್ ಆಗಿ ಈಗ ಸ್ಟ್ರೈಕರ್ ನ ಪಡ್ಕೊಳ್ತಾ ಇದ್ದಾರೆ ಮುಜಮ್ಮಿಲ್. ನಾನ್ ಸ್ಟ್ರೈಕರ್ ಅಲ್ಲಿ ಸುನಿಲ್ ನ ಪರಿಚಯವನ್ನ ಕಾಣ್ತಾ ಇದೆ. ಇವಾಗ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಕಟ್ಟ ಕಡೆಯ ಅಭಿಮಾನಿ ರಘು ಶಾಸ್ತ್ರಿ ಅವರು ಬರ್ತಾ ಇದ್ದಾರೆ. ಅವರಿಗೆ ನಾವು ಆತ್ಮೀಯವಾಗಿ ಭಗೀರಥ ಪ್ರೀಮಿಯರ್ ಲೀಗ್ ನ ಪಂದ್ಯದ ಪರವಾಗಿ ಸ್ವಾಗತವನ್ನ ಕೂಡ ಬಯಸ್ತಾ ಇದ್ದೇವೆ. ಇವತ್ತು ಗೆಲ್ತಿರಲ್ಲ ಸತ್ರಿಗಳೇ? ಆಗಿದೆ, ಟಾಸ್ ಆಗಿದೆ. ಮೊದಲ ಚೆಂಡು ಡಾಟ್ ಬಾಲ್ ಮಾಹಿ ಎಸ್ಗಾರಿಕೆಯಲ್ಲಿ ಮಾಹಿ ಸುಂದರತೆ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಎರಡನೇ ಚೆಂಡು ಕೂಡ ಲೆಗ್ ಲೈನ್ಸ್ ಪ್ರಯತ್ನ. ಇಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಗಳ ಸೇರ್ಪಡೆ ಮುಂದುವರಿಸುವ ಪ್ರಯತ್ನದಲ್ಲಿ ಮಾಹಿ ಎಡಗೈ ಬೌಲರ್. ಮೊದಲ ಅವಳಿ ಚೆಂಡುಗಳು ಕೂಡ ಚುಕ್ಕಿ. ಮೂರನೇ ಸೆತ ಈ ಹಂತದಲ್ಲಿ ತಡೆದ ಕಂಡುಕೊಳ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸತತ ಹಾದಿಯ ಪ್ರಯತ್ನದ ಮುಖ್ಯವಾಗಿ ಮೊದಲ ಓವರ್ ನ 3 ಚೆಂಡುಗಳು ಕೈ ಹಿಡಿತದ ಎಸ್ಗಾರಿಕೆನ ಮುಂದುವರಿಸಿಕೊಳ್ತಾ ಇದ್ದಾರೆ MVK ವಾರಿಯರ್ಸ್ ನ ಪರವಾಗಿ ಮಾಹಿ. ಪಂದ್ಯದ ಮೇಲೆ ಮೊದಲ 3 ಚೆಂಡುಗಳಲ್ಲಿ ಬಹಳಷ್ಟು ಒತ್ತಡವನ್ನು ಕಂಡುಕೊಳ್ತಾ ಇದೆ. 4ನೇ ಚೆಂಡು ಕೂಡ ಲಾಂಗ್ ಆಫ್ ಅಂತಲ್ಲಿ ಲಾಂಗ್ ಆನ್ ಅಂತರಲ್ಲಿ ಬೀಸುವ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ. 4ನೇ ಚೆಂಡಿನಲ್ಲಿ ಮೊದಲ ಓಟವನ್ನು ಮುಜಮ್ಮಿಲ್ ದಾಖಲಿಸ್ತಾ ಇದ್ದಾರೆ. ಮ್ಯಾಚ್ ತಂಡ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಮೊದಲ ಸ್ಟ್ರೈಕರ್ ಇವಾಗ ಸುನಿಲ್ ಪಡ್ಕೊಳ್ತಾ ಇದ್ದಾರೆ. 5ನೇ ಚೆಂಡನ್ನು ಧರಿಸಬೇಕಾಗ್ತದೆ. ರಿವರ್ಸ್ ಶಾಟ್ ದಾಖಲಿಸಿದ ಪ್ರಯತ್ನಗಳು ಕ್ಷೇತ್ರ ರಕ್ಷಣೆಯಲ್ಲಿ ಯಶಸ್ಸನ್ನು ಕಾಣುತ್ತಾ ಇದೆ. ಓಟುಗಳಿಗೆ 5ನೇ ಚೆಂಡಿನಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಭರ್ಜರಿ ಸಿಕ್ಸರ್ ಮತ್ತು ಬೌಂಡರ್ ಅನ್ನು ದಾಖಲಿಸುವಂತ ಅನಿವಾರ್ಯತೆಗೆ ಸಿಲುಕಿಕೊಳ್ತಾ ಇದೆ ತಂಡ MH ಕಿಂಗ್ಸ್ ಆಟಗಾರರು. ಸುಂದರ ಎಸೆದ ಮುಖೇನವಾಗಿ ಓವರ್ ಮುಕ್ತಾಯವನ್ನು ಕಾಣುತ್ತಾ ಇದೆ. ಕೇವಲ 1 ಓಟಗಳಿಗೆ ಮಾತ್ರ ಮಾಹಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಜಯಕ್ಕಾಗಿ. 18 ಎಸೆತ 56 ಓಟವನ್ನು ಇನ್ನೂ ಕೂಡ ದಾಖಲಿಸಬೇಕಾಗ್ತದೆ. ಸರ್, ಬಹಳಷ್ಟು ಚರ್ಚೆಯನ್ನು ಮಾಡಬೇಡಿ. ಪಂದ್ಯವನ್ನ ಶೀಘ್ರಗತಿಯಲ್ಲಿ ಮುಂದುವರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.
ಹೊಸ ಬೌಲರ್ ಇವಾಗ ಧನು ಎಸ್ಗಾರಿಕೆ ಭಾಗದಲ್ಲಿ ಎರಡನೇ ಓವರ್ಗಾಗಿ ಧನು ಸ್ಲೋ ವರ್ಷನ್ ಎಸ್ಗಾರಿಕೆಯನ್ನು ದಾಖಲಿಸ್ತಾ ಇದ್ರೆ ಇವಾಗ ತಟ್ಟುವಂತ ಪ್ರಯತ್ನವನ್ನ ಕಂಡುಕೊಳ್ತಾ ಇದ್ರೆ ಮಿಡ್ ವಿಕೆಟ್ ಹಾದಿಯಲ್ಲಿ ಒಂದು ಓಟುಗಳ ಸೇರ್ಪಡೆ ಮುಜಾಮಿಲ್ ದಾಖಲಿಸ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆ ತಂಡದ ಗಳಿಕೆ 2. 17ರ ಮುಂದೆ 55ರ ಅವಶ್ಯಕತೆ ಜಯಕ್ಕಾಗಿ. ಬಿರುಸಾಗಿ ಬೀಸೋದ ಪ್ರಯತ್ನವನ್ನ ಕಂಡುಕೊಳ್ತಾ ಇದ್ರೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಿಗ್ 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 ಮ್ಯಾಕ್ಸಿಮಮ್ ಶಾಟ್ ಅಲ್ಲಿ 6 ಅನ್ನ ಸುನಿಲ್ ದಾಖಲಿಸಿಕೊಳ್ತಾ ಇದ್ದಾರೆ. ಆರಂಭಿಕ ಷಟ್ಕ ಇವಾಗ ಎರಡನೇ ಓವರ್ನ ಎರಡನೇ ಚಡಿಗೆ 6 ಮುಖ್ಯವಾಗಿ ರಂದಾಣೆ 8ಕ್ಕೆ ಏರಿಕೆಯನ್ನ ಕಾಣ್ತಾ ಇದೆ. ಇದೇ ರೀತಿಯ ಬಿರುಸಿನ ಹೊಡೆತಗಳು ಅನಿವಾರ್ಯತೆ ಹಂತವನ್ನ ಪಡ್ಕೊಳ್ತಾ ಇದೆ ಟೀಮ್ ಎಂಎಚ್. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಹೆಚ್ಚುವರಿ ಓಟುಗಳಿಗೆ ಇವಾಗ ತೀರ್ಪುಗಾರರು ಸೂಚನೆ ನೀಡ್ತಾ ಇದ್ದಾರೆ. ಉಚಿತಗಳ ಮುಖ್ಯವಾಗಿ ಒಂದು ಓಟದ ಸೇರ್ಪಡೆಯೂ ಕೂಡ. ತಂಡದ ಮೊತ್ತವೂ ಕೂಡ 10ರಲ್ಲಿ ಸಾಗ್ತಾ ಇದೆ. ಬೇಸುವ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ನೇರದ ಹಾದಿ ಹಂತಗಳು ಕೂಡ ಕೇವಲ 4ನೇ ಚೆಂಡಿಗೆ 1ರ ಪೂರೈಕೆ. 11ಕ್ಕೆ ತಲುಪ್ತಾ ಇದೆ ಅಂತಿಮ 14 ಎಸೆತ ಜಯಕ್ಕಾಗಿ 46 ಓಟಗಳು ಇನ್ನೂ ಕೂಡ ದಾಖಲಿಸಬೇಕಾಗ್ತದೆ. ಬಹಳಷ್ಟು ಮತ್ತೊಂದು ಎಸೆತವನ್ನು ದಾಖಲಿಸಿದ್ರು. ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸದ್ಯದ ಹಂತದಲ್ಲಿ 5ನೇ ಚೆಂಡು ಡಾಟ್ ಬಾಲ್ ಅನ್ನು ಕಾಣ್ತಾ ಇದ್ರೆ 2ನೇ ಓವರ್ನ ಕೊನೆಯ ಚೆಂಡು ಇಲ್ಲಿ ಬಾಕಿ ಉಳಿತಾ ಇದೆ. ಬಿರುಸಿನ 6 ಬೌಂಡರಿಗಳು ಅನಿವಾರ್ಯತೆಯನ್ನು ಕಟ್ಟಿಕೊಳ್ತಾ ಇದೆ ಇವಾಗ ಟೀಮ್ ಎಂಎಚ್ ಕಿಂಗ್ಸ್. ಬೇಸದ ಪ್ರಯತ್ನವನ್ನು ಕಾಣ್ತಾ ಇದ್ರೆ ಮಿಡವಿಗಿಡ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಮುಂದುವರಿತಾ ಇದೆ. ಕೇವಲ 1ರ ಸೇರ್ಪಡೆ ಪಂದ್ಯದ ಮೇಲೆ ಬಹುತೇಕವಾಗಿ ಒತ್ತಡವನ್ನು ತೋರ್ಪಡಿಸ್ತಾ ಇದ್ದಾರೆ. 12 ಚೆಂಡುಗಳಲ್ಲಿ ಕೇವಲ 12 ಓಟಗಳಿಗೆ ಮಾತ್ರ ಎಂವಿಕೆ ಬೌಲರ್ಸ್ಗಳ ಅವಕಾಶವನ್ನು ಮಾಡಿಕೊಟ್ರು. ಇವಾಗ 12 ಎಸೆತ 45 ಓಟವನ್ನು ದಾಖಲಿಸಬೇಕಾಗ್ತದೆ. ಬಿರುಸಿನ 6 ರನ್ನೇ ದಾಖಲಿಸುವಂತಹ ಅನಿವಾರ್ಯತೆ ಹಂತದಲ್ಲಿ ಇವಾಗ ಎಂಎಚ್ ಕಿಂಗ್ಸ್ ಆಟಗಾರರು ಪಂದ್ಯವನ್ನು ಮುಂದುವರಿಸಬೇಕಾಗ್ತದೆ. ಅದ್ಯಾವ ಬೌಲರ್ ಎಂವಿಕೆ ಆಗಿ 3ನೇ ಓವರ್ನ ಪರಿಚಯವನ್ನು ಕಂಡುಕೊಳ್ತಾರೆ. ಶಿವು ವಿಭಾಗ ಎಸೆಗಾರಿಕೆಯಲ್ಲಿ ಹೊಸ ಬೌಲರ್ ರೂಪದಲ್ಲಿ ಶಿವು ತಮ್ಮ ಹೆಸರನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. 12ಕ್ಕೆ 45ರ ಟಾರ್ಗೆಟ್ ಇನ್ನೂ ಕೂಡ ದಾಖಲಿಸಬೇಕಾಗ್ತದೆ. ಭರ್ಜರಿ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ವೈಡಿಶ್ ಲಾಂಗ್ ಆನ್ ಹಂತದಲ್ಲಿ ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಚೆಂಡಿನಲ್ಲಿ ಸ್ಟ್ರೈಕರ್ ಬದಲಿಸುವ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಪಂದ್ಯಾಕೂಟದ ನೇರ ಪ್ರಸಾರದ ಚಿತ್ರೀಕರಣ ಬಿತ್ತರಣೆಯನ್ನು ಮಾಡಿಕೊಳ್ತಾ ಇದೆ CR7 ಅಫಿಷಿಯಲ್. ಸ್ವೀಪ್ ಶಾಟ್ ದಾಖಲಿಸುವ ಪ್ರಯತ್ನದ ನಡುವೆಯೂ ಕೂಡ ಓಟಗಳು ಬರ್ತಾ ಇಲ್ಲ.
ಡಾಟ್ ಬಾಲ್ ಸೇರ್ಪಡೆ ಕಂಡುಕೊಳ್ತಾ ಇದೆ. ಇಲ್ಲಿ ನೋಲೋಸ್ ಮುಖ್ಯವಾಗಿ ಪಂದ್ಯಾಟವನ್ನು ಆಡಿದ್ರು ಕೂಡ ತಂಡದ ಮುಖ್ಯವಾಗಿ ಮೇಲುಗೈಯನ್ನು ದಾಖಲಿಸಿರ್ತಕ್ಕಂಥ MVK ಬೌಲರ್ಸ್ಗಳು ಸುಂದರ ಎಸೆತವನ್ನು ಕಾಣ್ತಾ ಇದ್ದಾರೆ. ಮತ್ತೆ ಡಾಟ್ ಬಾಲ್ ಪಂದ್ಯದ ಮೇಲೆ ಒತ್ತಡಗಳ ಬೌಲರ್ಸ್ಗಳು ತೋರ್ಪಡಿಸ್ತಾ ಇದ್ದಾರೆ. ಮಲ್ಲಿಕ್ರವರ ಮಾಲಕತ್ವದ ತಂಡ MVK ವಾರಿಯರ್ಸ್ ಎಸೆತಗಾರರಲ್ಲಿ ಅಗ್ರಸ್ಥಾನವನ್ನು ಪಡೆಯುವಂತ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ. ಸ್ಟೆಪ್ ಔಟ್ ಮಾಡಿಕೊಂಡು ನೇರ ಬೆಸುವ ಪ್ರಯತ್ನಗಳು ಕೇವಲ ಒಂದರ ಸೇರ್ಪಡೆ. ಶಿವು ಕೂಡ ಬಹಳಷ್ಟು ಉತ್ತಮದ ಎಸೆಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಭರವಸೆ ಹಾದಿಯನ್ನು ತೋರ್ಪಡಿಸ್ತಾ ಇದ್ದಾರೆ. ಇಲ್ಲಿ 4 ಚೆಂಡು ಮುಕ್ತಾಯ, ಕೇವಲ 2 ಔಟ್ಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಐದನೇ ಎಸೆತ ರಿವರ್ಸ್ ಶಾಟ್ ಅನ್ನು ದಾಖಲಿಸುವ ಪ್ರಯತ್ನಗಳು ಕೇವಲ 1 ಔಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. ಕೊನೆಯ ಚೆಂಡು 3ನೇ ಓವರ್ನಲ್ಲಿ ಬಾಕಿ. ತಂಡದ ಒಟ್ಟಾರೆ ಮೊತ್ತವು ಕೂಡ 15ರಲ್ಲಿ ಸಾಗಿ ಬರ್ತಾ ಇದೆ. ನಿಧಾನಗತಿಯ ರಂದಾಣನ ಪೂರೈಸಿಕೊಳ್ತಾ ಇದ್ದಾರೆ. ಇನ್ನು ಕೂಡ ಬೆರೋಸಿನ ರಂದಾಣನ ದಾಖಲಿಸಬೇಕಾಗ್ತದೆ. ಕೊನೆಯ ಚೆಂಡು ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಬೇಸುವ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಕೇವಲ 1 ಔಟದ ಮುಖ್ಯವಾಗಿ 16ಕ್ಕೆ ನೋಲೋಸ್ 16ಕ್ಕೆ ತಲುಪ್ತಾ ಇದೆ. 18 ಚೆಂಡುಗಳಲ್ಲಿ 16ರ ಲೆಕ್ಕಾಚಾರ ಮಾತ್ರ ಮುಂದುವರಿತಾ ಇದೆ. ಕೊನೆಯ 6 ಎಸೆತ 41ರ ಅವಶ್ಯಕತೆ. ಅಸಾಧ್ಯತೆಯ ಹೋರಾಟಗಳು ಇಲ್ಲಿ ಅಂಕಣ ಒಳಭಾಗದಲ್ಲಿ ಕಾಣ್ತಿರ್ತಕ್ಕಂಥ ಪಂದ್ಯಾಟದಲ್ಲಿ ಕಂಡುಕೊಳ್ತಾ ಇದೆ. ಕೊನೆಯವರಿಗಾಗಿ ಎಸೆತಗಾರಿಕೆ ಹಂತದಲ್ಲಿ ಎಸೆಗಾರಿಕೆಯಲ್ಲಿ ಅಂತಿಮವರೆಗಾಗಿ ಮಹೇಶ್ ಕೊನೆಯವರ ಆರಂಭಿಕ ಚೆಂಡಿಗೆ 1 ಔಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತನ್ನೊಟ್ಟುವರೆ ಮತ್ತೆ 17ಕ್ಕೆ ತಲುಪ್ತಾ ಇದ್ರೆ ಕೊನೆಯ 5 ಚೆಂಡು. ಸ್ಲೋವರ್ ಚೆಂಡು 5 ಲೆಗ್ ಮೇಲ್ಭಾಗದಲ್ಲಿ ಭರ್ಜರಿ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಚೆಂಡು ಸಿಮಾರಕ್ಕೆ ಹೊರ ಭಾಗವನ್ನು ಕ್ರಮಿಸ್ತಾ ಇದ್ದಾರೆ. ಸಿಕ್ಸರ್ ಷಟ್ಕ 6 ಔಟದ ಸೇರ್ಪಡೆ. ಬೆರೋಸಿನ ಹಾದಿಯಲ್ಲಿ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ತಂಡ ಮೊತ್ತ 23ಕ್ಕೆ ತಲುಪ್ತಾ ಇದೆ. 4ಕ್ಕೆ 30 4 ಔಟ್ಗಳು ಬರಬೇಕಾಗ್ತದೆ. ಅದೇ ರೀತಿ ಈ ಪಂದ್ಯಾಕೂಟದ ವೀಕ್ಷಣೆ ಹಂತಕ್ಕೆ ಆಗಮಿಸಿರ್ತಕ್ಕಂಥ ಈ ಪಂದ್ಯಾಕೂಟದ ಪ್ರೋತ್ಸಾಹ ದಾನಿಗಳು ಕೂಡ ಶ್ರೀಯುತರು ಮಂಜು ಜಿ, MG ಡೆವಲಪರ್ಸ್ ಚಾಮರಾಜನಗರ, ಇವರಿಗೆ ನಾವು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಹೇಮಂತ್ ರಾಯಲ್ ಟೌನ್ ಕೆಫೆ ಮಾಲೀಕರು ಕೂಡ ಇವರು ಕೂಡ ಪಂದ್ಯಾಕೂಟಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾವು ಆತ್ಮೀಯವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಈ ಪಂದ್ಯಾಕೂಟದ ಮುಖ್ಯ ಆಯೋಜಕರ ಪೀಠದಲ್ಲಿ ಕಂಡಿರ್ತಕ್ಕಂಥ ಆನಂದ್ ಭಗೀರಥರನ್ನು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇಲ್ಲಿ ಮತ್ತೆ ಬೆರೋಸಿನ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಚೆಂಡು ಸಿಮಾರಕ್ಕೆ ಹೊರಭಾಗದಲ್ಲಿ ಸಿಕ್ಸರ್. ಬೆರೋಸಿನ ಹಾದಿಯನ್ನು ಅಂತಿಮ ಹಂತದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಭರವಸೆಯನ್ನು ತೋರ್ಪಡಿಸಿದ್ರು ಕೂಡ ಅಂತಿಮ ಜಯಕ್ಕಾಗಿ 2 ಚೆಂಡು 27 ಓಟಗಳು ಬರಬೇಕಾಗ್ತದೆ. ವೇದಿಕೆಯ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಅತಿಥಿ ಗಣ್ಯ ವ್ಯಕ್ತಿಗಳು, 2 ತಂಡಗಳ ಜರ್ಸಿಯ ಸ್ಪಾನ್ಸರ್ಗಳು ಕೂಡ ತಮ್ಮೆಲ್ಲರಿಗೂ ಕೂಡ ನಾವು ಆತ್ಮೀಯವಾಗಿ ಅಭಿನಂದಿಸಿಕೊಳ್ತಾ ಇದ್ದೇವೆ. ಬಿರುಸಾಗಿ ಬೀಸೋಣ ಪ್ರಯತ್ನ ಹೈ ಲೆಫ್ಟೆಡ್ ಆಗಿ ಕಾಣ್ತಾ ಇದೆ. ಚೆಂಡು ಸಿಮಾರಕ್ಕೆ ಹೊರ ಭಾಗದಲ್ಲಿ ಕ್ರಮಿಸ್ತಾ ಇದ್ದಾರೆ. ಮತ್ತೆ ಸಿಕ್ಸರ್ ರೂಪವನ್ನು ಪಡ್ಕೊಳ್ತಾ ಇದ್ದಾರೆ. ಪಂದ್ಯಾಟ
ಇಲ್ಲಿ ಸೋಲಾಬ ರೀತಿಯಲ್ಲಿ ಜಯವನ್ನು ದಾಖಲಿಸಿಕೊಳ್ತಾ ಇದೆ MVK ವಾರಿಯರ್ಸ್. ನೋಲೋಸ್ ಮುಖೇನವಾಗಿ ಪಂದ್ಯಾಟವನ್ನು ಆಡಿದ್ರು ಕೂಡ ಇಲ್ಲಿ ಪಂದ್ಯದ ಮೇಲೆ ಒತ್ತಡವನ್ನು ಬೌಲರ್ಸ್ಗಳು ತೋರ್ಪಡಿಸಿದ್ರು. ಸೋಲಾಬ ರೀತಿಯಲ್ಲಿ ಪಂದ್ಯಾಟವನ್ನು ಗೆದ್ದುಕೊಳ್ತಾ ಇದೆ MVK ವಾರಿಯರ್ಸ್. ಇಲ್ಲಿ ಮತ್ತೆ ಪಂದ್ಯಾಟ ಸಾಗಬೇಕಾಗ್ತದೆ. ಎರಡು ಬಲಾಢ್ಯ ತಂಡಗಳು ರಾಯಲ್ ಚಾಲೆಂಜರ್ಸ್ ಸಗಡೆ ಕ್ಷೇತ್ರ ರಕ್ಷಣೆಗೆ ತೆರಳಬೇಕು. ಯಾವುದೇ ರೀತಿಯಲ್ಲಿ ಸಮಯ ವ್ಯರ್ಥವನ್ನು ಕಾಣುವಂತಿಲ್ಲ, ದಯವಿಟ್ಟು ಗಮನಿಸಿಕೊಳ್ಳಿ. ರಾಯಲ್ ಚಾಲೆಂಜರ್ಸ್ ಸಗಡೆ ಮತ್ತು SS ಸ್ಪಾರ್ಟನ್ಸ್ ಗಮನಿಸಿಕೊಳ್ಳಿ. ತಮ್ಮ ಆರಂಭಿಕ ಬ್ಯಾಟರ್ಗಳು ರೆಡಿ ಇರಬೇಕು. ಚಾಲೆಂಜರ್ಸ್ ಆಟಗಾರರು ಗ್ರೌಂಡ್ ಎಂಟನ್ನ ಕಾಣಬೇಕು. SS ಸ್ಪಾರ್ಟನ್ ಬ್ಯಾಟರ್ಗಳು ಎಂಟನ್ನ ಪಡ್ಕೊಳ್ಳಿ. ಐದು ಓವರ್ಗಳ ಪಂದ್ಯಾಟ, ಲೀಗ್ ಹಂತದ ಪಂದ್ಯಾಟ ಇಲ್ಲಿ ಮುಂದುವರಿತಾ ಇದೆ. ಇವಾಗ ಪಂದ್ಯ ಬದಲಾವಣೆ ಜೊತೆಗಾಗಿ ವೀಕ್ಷಕಗಳಲ್ಲಿ ಕೂಡ ಬದಲಾವಣೆ ಕಾಣ್ತಾ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಅಫ್ಜಲ್ ಕೊಪ್ಪ ನೋಡಿ. ಎರಡೂ ತಂಡದ 12th ಮ್ಯಾನ್ ದಯವಿಟ್ಟು ನೋಡಿ. ಎರಡೂ ತಂಡದ ಸ್ಪಾಟನ್ ತಮ್ಮ 12th ಮ್ಯಾನ್